ವಿಜಿ ಎಲ್ಲಿ ಹೊಂಟಿ? ಅಲ್ಲ ಈಗಿನ ಓಟು ಆರಾಮಾಗಿ ಈಗ ಓಟು ಎದ್ದು ಅಡ್ಡಾಡಕತ್ತಿದ್ದಿ, ಅಲ್ಲಿ ಹೊರಗೆ ಹೊಂಟೇನೆ. ಹೋಗ್ಬಿಡವ, ನೋಡಿ ದವಾಖಾನೆ ಪವಾಖಾನೆಗೆಲ್ಲ ತೋರಿಸಿ ಎಷ್ಟು ಖರ್ಚಾತು, ಎಷ್ಟೆಲ್ಲ ಇದು ಮಾಡಿ. ಅಲ್ಲ ಖರ್ಚಾಲ್ ಬಿಡು, ಮತ್ತೆ ಕೂರ್ಸಿಡೋದು ಜೀಂತನ ಮಾಡೋದು ನಮ್ಮ ಅನುವಾಪತ್ತಿಗೆ ಅಲ್ಲನ ಏನಲ್ಲ. ಹೋಗ್ಬೇಡ ಮತ್ತೆ ಸುಮ್ಮನೆ ಅದು ಸುಸ್ತಿರುತ್ತೆ. ಇನ್ನು ಆರಾಮ ಇನ್ನೊಂದು 2 ದಿವಸ ಆರಾಮ್ ತಗೋಟು. ಅಯ್ಯೋ ದೇವ್ರೆ, ಅಲ್ರಿ ನಾ ಆರಾಮ್ ಮಕ್ಕೊಂಡಿನಂತ ನಿಮ್ಗೆ ಹೆಂಗ್ ಅನಿಸ್ತು ಹೇಳ್ರಿ? ನಾ ಮಕ್ಕೊಂಡಿದ್ದ ಹಾಸಿಗೆ ಮ್ಯಾಗಾಟ ನನ್ನ ದೇಹ ಮಕ್ಕೊಂಡಿತ್ತು, ಮನಸ್ಸೆಲ್ಲ ಬಿಲಿ 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 ಒದ್ದಾಡಕತ್ತಿತ್ತು. ನನಗ ನಿದ್ದಿ ಕಣ್ಣು ಮುಚ್ಚ ನಿದ್ದಿ ಬರ್ತಿದ್ದಿಲ್ಲ ಗೊತ್ತನ. ಹಡ್ಬಿಟ್ಟಿರು ನನ್ಗೆ ಎಷ್ಟರ ಮಾಡಿದ್ರು, ನಮ್ದು ಕೂರ್ಸಿಟ್ಟಿದ್ದು ಓಟು ಗಟ್ಟಿ ಕರಗಂಗ್ ಮಾಡಿದ್ರು. ನಾವು ಬಡವರದೀವಿ, ಆಪತ್ತಿಗೆ ಇರುತ್ತಂತ ಕೂರ್ಸಿಟ್ಟಿರ್ತೀವಿ ಜೀಂತನ ಮಾಡಿ, ಅದನ್ನೆಲ್ಲ ಖರ್ಚಾಗಂಗ್ ಮಾಡಿದ್ರು. ಅಲ್ಲ ಹೋಲ್ ಬಿಡ್ರಿ, ಈಗ ನನ್ಗೆ ಎಷ್ಟು ಸಿಟ್ಟೈತಂದ್ರ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅನ್ಸತೈತಿ. ಅವ್ರಿಗೊಂದು ಏನಾರ ಮಾಡೇ ಮಾಡ್ತೀನಿ ನಾನು. ಏನ ಅವ್ರಿಗೆ ಏನಾರು ಮಾಡ್ತೀಯಾ? ಯವ್ವ ಯಾರು ಬೇಕಿದಲ್ಲ, ಮತ್ತೆ ನೀ ಅವ್ರಿಗೆ ಮಾಡೋದು, ಅವ್ರು ಮತ್ತೆ ನಿನಗೆ ಮಾಡೋದು, ಇವೆಲ್ಲ ಇದಕ್ಕೆ ಬೇಕಾಗಲಿ. ಆದ್ ಬಿಡು, ಮುಗಿದು ಹೋತು ಬಿಡು. ಅಲ್ರಿ, ಹುಡುಗಾಟ ಆಡಕ್ಕೂ ಒಂದ್ ಮಿತಿ ಇಲ್ಲ. ಜೀವದ ಜೊತೆಗೆ ಆಟ ಆಡ್ತಾರಲ್ಲ, ಅಲ್ಲ ನಾನೇನು ಇವರಿಗೆ ಜೀವದ ಜೊತೆಗೆ ಆಟ ಆಡಿದ್ನ? ಅಲ್ಲ ನಮ್ಮ ಉಂಡಿ ತಿಂದಿದ್ರು, ಅದಕ್ಕೆ ನಾನು ಒಂದ್ ಸ್ವಲ್ಪ ಹೆಚ್ಚು ಅವ್ರ ಕಡೆ ಕಿರಾಣಿ ಸಾಮಾನು ತಗೊಂಡಿದ್ದೆ ಅಷ್ಟೇ. ಅಂತವ್ ಏನಾರು ಮಾಡ್ಬೇಕು, ಆದ್ರೆ ಜೀವಕ್ಕೆ ಕೂತು ಬರಂತದ್ ಮಾಡಿದ್ರೆ ಅಲ್ಲ ಹೆಂಗಂತ ಏನಾರ ಆಗಿತ್ತಂದ್ರೆ ಏನ್ ಮಾಡ್ತಿದ್ರು ಇವರು? ಅದಕ್ಕೆ ಇವ್ರಿಗೆ ಆ ನೋವು ಆ ಸಂಕಟ ಏನಾರ ಗೊತ್ತಾಗಬೇಕು. ಅದಕ್ಕೆ ನಾನು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಏನ ನೀನು ಅವ್ರಿಗೆ ಪಾಠ ಕಲಿಸ್ತೀಯಾ? ಅಲ್ಲಲ್ಲಿ ಏನ್ ಮಾಡ್ತೀಯ ಅವರಿಗೆ? ಏನ್ ಮಾಡ್ತೀನಿ ನಾನು? ನಿಮಗೆ ನಾನು ಬೈತೀರಿ, ಬೈಬೇಡ್ರೆ ಮತ್ತೆ. ಇಲ್ಲ ಬೈಯೋದಿಲ್ಲ, ಏನ್ ಹೇಳು? ಏನಿಲ್ಲ, ನಾಳೆ ಮುತ್ತೈದರಿಗೆ ಅಂತಂದು ಊಟಕ್ಕೆ ಕರಿತೀನಿ. ಊಟಕ್ಕೆ ಕರೆದು ಅವ್ರನ್ನ ಊಟಕ್ಕೆ ಕರಿಬೇಕಂತ ಮಾಡೀನಿ. ಏನ ಅಲ್ಲ, ನಮ್ಗೆ ಖರ್ಚು ಮಾಡಕ್ಕೆ ಅಷ್ಟೇನೋ ರೊಕ್ಕ ಐತನ್ಲಿ. ಮುತ್ತೈದಾರ ಊಟಕ್ಕೆ ಕರೀತಂದ್ರೆ ಸುಮ್ಮನೆ ಮನೆಗೆಲ್ಲ ಮಾಡ್ಬೇಕು. ಸಾಮಾನ್ಯ ಸಂತಿ ಎಲ್ಲಿಂದ ಐತಿ ನಿನಗೆ ಈಗ ತೋರ್ಸಕ್ಕೆ ರೊಕ್ಕೆಲ್ಲ ಖರ್ಚಾಗಿ ಹೋಗ್ಯಾವು. ಈಗ ಮತ್ತೆ ನೋಡ್ರಿ ಹಿಂಗೆ ಅಂತೀವ. ಅಲ್ಲ ಎದಕ್ಕೆ ಈಗ ಒಮ್ಮಿಂದ ಮಕ್ಳಿಗೆ ಅಲ್ಲಲ್ಲಿ ಸಿಡಿ ತಿರ್ಸ್ಕೋತ ಅಂತಿದ್ದಿ, ಅವ್ನು ಊಟಕ್ಕೆ ಕರಿತೀನಿ ಅಂತಿದ್ದಿ, ಇದು ಎಲ್ಲಿದೆ ಇದು? ರೀ, ನಂದೊಂದು ಪ್ಲಾನ್ ಐತ್ರಿ. ನೀವು ಅದಕ್ಕೆ ಏನೋ ಅಡ್ಡ ಬರಬೇಡ್ರಿ. ನಾನು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅದೇನಂದ್ರ ಏನ ಅಲ್ಲ ಹಿಂಗೆ ಮಾಡ್ತೀಯ? ಬ್ಯಾಡ್ಲೆ, ಸುಮ್ಮನೆ ಯಾಕೆ ಇಲ್ಲದ ತಲೆ ಮೇಲೆ ಹೇಳ್ಕೊಂತಿದ್ದಿ? ಹೋಲ್ ಬಿಟ್ಬಿಡು. ಇಲ್ಲ ರೀ, ನೀವು ಬಿಟ್ರೆ ನಾ ಬರಂಗಿಲ್ಲ. ನಾನು ಮೊದ್ಲು ಹಠಮಾರಿ, ನನ್ಗೆ ಅಂದ್ಕೊಂಡದ್ ಮಾಡಬೇಕು. ಗೊತ್ತೈತಿಲ್ಲ ಉಂಡಿ ವಿಚಾರದಾಗ ಹೆಂಗಾತಂತ. ಮತ್ತೆ ಈ ಬೆಂಗಳೂರು ನನ್ನ ಜೀವಕ್ಕೆ ಕೂತಂದ್ರೆ ಇವ್ರನ್ನ ಬಿಡ್ತೀನಿ ನಾನು? ಸಾಧ್ಯನೇ ಇಲ್ಲ. ಅಲ್ಲ ಒಟ್ಟು ನನ್ನ ಮಾತು ಕೇಳೋಟು, ಸುಮ್ಮನೆ ದುಡುಕ್ಬಿಡಲಿ. ಅಯ್ಯೋ ದೇವ್ರಿ, ಹೋಗೇ ಬಿಟ್ಲಲ್ಲ. ಯವ್ವ ಏನೇನು ಮಾಡ್ತಾನವ ಅಂತ ರೆಬಸ್ತಾಳ ಏನ? ಅಲ್ಲಿ ಬರಕತ್ತಿದ್ದು ವಿಜ್ಜಲ್ಲ, ಅಲ್ಲ ಆರಾಮಿದ್ದಿದ್ದಿಲ್ಲ, ಅಲ್ಲ ಹಿಡಕತ್ಲನ. ಏ ಪಾಪ, ಇಷ್ಟು ಇದಿತ್ತು ಮನ್ಯಾಗ ಆರಾಮ್ ತಗೊಳದ್ಬಿಟ್ಟು ಯಾಕೆ ಕಡಿರ್ತೈತಾನೆ ಈ ಹುಡುಗಿ? ಲಕ್ಷ್ಮಕ್ಕ, ಅಲ್ಲ ವಿಜಯ್ ಆರಾಮಿಲ್ಲ, ಎದಕ್ಕೆ ಕಡಿಡಕತ್ತಿಲ್ಲ? ಲಕ್ಷ್ಮಕ್ಕ, ಇಲ್ಲವ ನನಗೆ ಆರಾಮಿಲ್ಲ ಅಂದ್ರು ನನಗೆ ಯಾಕ ಮಕ್ಕಳಂಗ ಆಗಲ್ತವ. ಸಮಾಧಾನನೇ ಇದ್ದಿದ್ದಿಲ್ಲ. ನಾವೊಂಚೂರು ಏನೋ ಒಂದು ಹೇಳ್ಬೇಕು, ಅದಕ್ಕೆ ಬಂದಿದ್ನವ. ಏನ್ ಹೇಳಲೆ ಲಕ್ಷ್ಮಕ್ಕ? ನನಗ ಅವ್ರ ಮ್ಯಾಗ ಸಿಟ್ಟು ತಿರ್ಸ್ಕೊಳ್ಳೋ ತನಕ ನನಗೆ ಮಾತ್ರ ಉಂಡ್ಕೊಳ್ಳೋ ಮೈಗತ್ತಲ್ಲ, ನನಗೆ ಸಮಾಧಾನನಿಲ್ಲ, ನಿದ್ದೆ ಬರೋದಿಲ್ಲ. ಅದಕ್ಕೆ ಏನೋ ಒಂದು ಉಪಾಯ ಮಾಡೀನಿ. ನೀ ಅದಕ್ಕೆ ಸಾಥ್ ಕೊಡ್ತೀನಿ ಅಂದ್ರೆ ಹೇಳ್ತೀನವ. ಅದಕ್ಕೇನ ನನಗೂ ಸಿಟ್ಟೈತೆ ಅವ್ರ ಮೇಲೆ. ಹಿಂಗೆ ಜೀವಕ್ಕೆ ಕುತ್ತತಾರಂತದ್ದು ಯಾವುದು ಮಾಡಬಾರ್ದು. ಈಗ ಒಬ್ರಿಗೊಬ್ರು ಏನೋ ಮಾಡ್ತೀವಿ, ಒಣಗ ಒಂದು ಸಿಟ್ಟಿರುತ್ತೆ, ಇನ್ನೊಂದಿರುತ್ತೆ, ಬೈದು ಆಡಿ ಜಗಳಾಡ್ತೀವಿ, ಏನೋ ಮಾಡ್ತೀವಿ, ಮತ್ತೆ ನಾಳೆ ಬೆಳಕರ ಮಕ್ಕ ನೋಡ್ತೀವಿ, ಅಂತದಿರ್ಬೇಕು. ಅದ್ರ ಜೀವ ಹೋಗಂತದ್ದು ಇಂಥ ಮಾಡ್ತಾರಂದ್ರೆ ತಪ್ಪದು. ಅಂತ ತಪ್ಪಿಗೆ ಏನಾರ ಶಿಕ್ಷೆ ಕೊಡ್ತಂದ್ರೆ ನಾನು ಅದಕ್ಕೆ ಒಪ್ತೀನಿ. ಏನು ಹೇಳ? ಆದ್ರೆ ನೀನು ಮತ್ತೆ ಅವ್ರಿಗೆ ಜೀವಕ್ಕೆ ಹೋಗಂಥದ್ದು ಏನೋ ಮಾಡ್ಬೇಡ. ಮತ್ತೆ ನಾನು ಹೇಳಕತ್ತೀನಿ ಲಕ್ಷ್ಮಕ್ಕ, ನಾನೇನು ಅವ್ರ ಜೀವ ಹೋಗಂಥದ್ದು ಮಾಡಲ್ಲ. ಅದ್ರ ಒಂದು ಹೇಳ್ತೀನಿ, ಅದ್ರಂಗೆ ಮಾಡ್ತೀನಮ್ಮ. ನೀ ಅದಕ್ಕೆ ನನಗೆ ಹ್ಞೂ ಅಂದ್ರೆ ಮಾಡ್ತೀನಿ. ಹೇಳ ಮಾಡ್ತೀನಿ ಅಂತ ಏನಿಲ್ಲ, ಹೇಳು. ಅದು ನಾಳೆ ನಾನು ಮುತ್ತೈದರಿಗೆ ಊಟಕ್ಕೆ ಅಂತಂದು ಇಟ್ಕೊಂಡಿನಿ. ಮುತ್ತೈದರ ಅಂದ್ರೆ ಏನು? ನೀನು, ಪ್ರೇಮಿ, ಪಾತಿ, ಆಮೇಲೆ ಕಲ್ಲವ್ವ ಮತ್ತು ನಿಂಗವ್ವ, ಇಷ್ಟೇ ಒಂದು 5 ಮಂದಿಗೆ ಅಂತೇಳಿ. ಅಲ್ಲಲ್ಲೇ ಏನೋ ಅವ್ರ ಮೇಲೆ ಸಿಟ್ಟು ತಿರ್ಸ್ಕೋತೀನಿ ಅಂತೀನಿ, ಮತ್ತು ಅವ್ರನ್ನ ಊಟಕ್ಕೆ ಕರೆಯಕತ್ತಿ. ಮೊದಲ ನಿಮ್ಮ ಮನ್ಯಾಗ ಬಡತನದ ಪರಿಸ್ಥಿತಿ ಗಂಭೀರ ಐತಿ, ನೀವ ಜೀವನತನ ಮಾಡಿ ಉಳಿಸ್ಬೇಕು, ಏನೋ ಒಂದು ಮಾಡ್ಬೇಕು ಅಂತೀರಿ. ಅಲ್ಲ ನೀನು ಹೋಗಿ ಜೀವನತನ ಮಾಡಕ್ಕೆ ನೀನು ಮುತ್ತೈದೆಯವ್ರನ್ನ ಕರೆದು ಊಟಕ್ಕೆ ಹಾಕ್ಸ್ತಾನಕತ್ತಿ. ನನಗೆ ನಂಬ ಮಾತ ಅಲ್ಲಿದೆ. ಅಲ್ಲ ಕರೆ ಹೇಳ, ನೀ ಮಾತಾಡಕತ್ತಿದ್ದೆ. ಹ್ಞೂ ನಾ ಲಕ್ಷ್ಮಕ್ಕ, ಆದ್ರ ಅದ್ರೊಳಗೆ ನಂದು ಉಪಾಯ ಐತಿ. ಅದೇನಂದ್ರ, ಹೌದಾ? ಹುಷಾರಲ್ಲೇ. ಅಲ್ಲ ನೀನು ಯವ್ವ, ನನಗೆ ಭಯ ಬರುತ್ತವ. ಏನಾಗಲ್ಲ ಲಕ್ಷ್ಮಕ್ಕ, ನಾನು ಅದೀನಿ, ನೀನೇನು ಚಿಂತೆ ಮಾಡಬೇಡ. ನಾನು ಅದಕ್ಕೆ ಮತ್ತೆ ಏನು ಮಾಡ್ಬೇಕು ನಾ ಮಾಡ್ತೀನಿ. ಆದ್ರೆ ಆ ಬೆಂಗಳೂರಿಗೆ ಬುದ್ಧಿ ಬರಬೇಕು. ಒಂದು ಜೀವಕ್ಕೆ ನಾವು ಅಪಾಯ ತಂದ್ರೆ ಅವು ಎಷ್ಟು ಒದ್ದಾಡಿರ್ತಾರೆ, ಎಷ್ಟು ನೋವು ಅನುಭವಿಸಿರ್ತಾರೆ. ಅವ್ರ ಜೀವದ್ದು ನಮ್ಮ ಜೀವ ಹೋಗೋದತ್ತಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅವ್ರ ಮನ್ಯಾಗ ಮಕ್ಕಳು ಮರಿ ಗಂಡ್ರು ಎಲ್ಲದಾರ. ನಾನು ನನ್ನ ಗಂಡ ನೆನೆಸ್ಕೊಂಡು ಎಷ್ಟು ಅನುಭವಿಸ್ತೀನಿ. ಅದು ಅವ್ರಿಗೆ ಅರ್ಥ ಆಗ್ಬೇಕಂದ್ರೆ ಅರ್ಥ ಆಗ್ಬೇಕು. ಇನ್ನೊಮ್ಮೆ ನನಗೆ ಮಾಡ್ದಂಗೆ ಹುಡುಗಾಟ ಯಾರು ಕೊಟ್ಟಗೂ ಮಾಡಬಾರ್ದು. ಸರಿಯಾಗಿ ಪಾಠ ಕಲಿಸ್ತೀನಿ ಅವರಿಗೆ. ಆತವ, ನೀನೆಷ್ಟು ಧೈರ್ಯದಿಂತ್ರ ಅದಿ ಅಂದ್ರೆ ಆತವ. ಈಗೇನ ನಾನು ಬರ್ಬೇಕು ಹೋದಿಲ್ಲ? ಅಲ್ಲೇ ನನಗೂ ಮತ್ತೆ ಹಂಗ ಮಾಡಿ ಹಿಡಿಲೇ. ಇಲ್ಲ ಲಕ್ಷ್ಮಕ್ಕ, ನಿನಗ ಕಲ್ಲವಾಗ ನಿಂಗವಾಗ ಏನು ಮಾಡಲ್ಲ. ಅವು ಯಾಡಕ್ಕ ಮಾಡ್ತೀನಿ, ನೀ ಸುಮ್ಮನಿರು. ಹೂನವ, ಮತ್ತೆ ಯಾಕಬೇಕು? ನಾನು ಮತ್ತೆ ಅವ್ರ ನಡುಕ್ಕೆ ಸಿಕ್ಕೊಂಡು ನಾನು ಒದ್ದಾಡ ಪರಿಸ್ಥಿತಿ ಬಂದು ನಿಂತು, ಅದಕ್ಕೆ ಮೊದಲೇ ಹೇಳಕತ್ತೀನಿ. ಆಯ್ತು ತಗೋ ಲಕ್ಷ್ಮಕ್ಕ, ನಾ ಇನ್ನ ಕಲ್ಲವಾಗ ನಿಂಗ ಒಟ್ಟು ಹೇಳ್ಬೇಕಾ? ಆಮೇಲೆ ಪಾತಿಗೆ ಮತ್ತೆ ಈಕಿ ಹೇಳ್ತೀನಿ, ಪ್ರೇಮಿಗೆ.
ಅಲ್ಲಲೇ ಈಗೇನೈತಿ, ಈಗ ಶುಕ್ರವಾರ ಮಂಗಳವಾರ ಶ್ರಾವಣ ಮಾಸ ಎಲ್ಲ ಮುಗಿದ್ವಲ್ಲ, ಈಗೇನು ಮುತ್ತೈದೆಯರ ಕರೆದು ಊಟಕ್ಕೆ ಇಟ್ಕೊಳ್ಳೋದಂಥದ್ದು ಏನಿರಲ್ವಾ? ಮತ್ತೆ ಅವ್ರು ಏನಂತ ಕೇಳ್ತಾರೆ, ಯಾ ಪೂಜೆ ಅಂತ ಕೇಳ್ತಾರೆ, ಏನಂತ ಹೇಳ್ತಿ? ಯಾ ಶ್ರಾವಣ ಮಾಸದಾಗ ಶುಕ್ರವಾರ ಅನ್ಕೊಂಡಿದ್ದೆ ಮಾಡ್ಬೇಕಂತ ಹೇಳಿ ಮುತ್ತೈದೆಯರಿಗೆ ಊಟಕ್ಕೆ ಹಾಕ್ಬೇಕಂತ. ಆದ್ರೆ ಅವ್ರು ನಂಗೆ ಆರಾಮಿದ್ದಿಲ್ಲವ, ಅದಕ್ಕೆ ಇವತ್ತು ಅನ್ಕೊಂಡು ಬಿಡಬಾರ್ದಲ್ಲ, ಅದಕ್ಕೆ ಇವತ್ತು ಕರೆದ ಊಟಕ್ಕೆ ಇದು ಮಾಡ್ಬೇಕು ಅಂತ ಮಾಡೀನಿ ಅಂತ ಹೇಳ್ತೀನಿ. ಅದಕ್ಕೇನು ಊಟಕ್ಕಂದ್ರೆ ಎಲ್ಲರೂ ಹ್ಞೂ ಅಂತ ಬಂದ ಬರ್ತಾರ. ಏ ಬೇಂಡ್ಲಿ, ಭಾರಿ ಐಡಿಯಾ ಇರ್ತಾವ ನೋಡ್ಲಿ ನಿನ್ ತಲೆಯಾಗ. ಆತಾತ ಹೋಗಿ ಹೇಳು. ಪಾಪ ವಿಜ್ಜಿನ್ ಕೆಟ್ಟದ್ದಲ್ಲ, ಜೀನ್ತನ ಮಾಡ್ಬೇಕನ್ನಕ್ಕೆ ಅಲ್ಲ, ಬಡತನ ಪರಿಸ್ಥಿತಿ, ಒಟ್ಟು 4 ರೂಪಾಯಿ ಹತ್ತಿಟ್ಕೊಂಡ್ರೆ ಕಷ್ಟ ಕಾಲಕ್ಕಾಗತ್ತಲ್ಲ ಅಂತ ಮಾಡ್ತಾವ ಅಷ್ಟೇ. ಏನಪ್ಪ ಅಯ್ಯೋ, ಯಾಕೆ ಹಿಂಗೆ ಓಣ್ಯಾಗ ಹಾಕಿನ ಕಂಡ್ರೆ ಹೊಟ್ಟೆ ಹುರ್ಕೊಂತಾವ ಏನ. ಪಾಟಿ ಪಾಟಿ, ನಾವು ನಿಮ್ಗೆ ಮಾತಾಡ್ಸೋದಿಲ್ಲ. ನೀವು ಯಾಕೆ ನಮ್ಮ ಮನೆಗೆ ಬಂದು ಮಾತಾಡ್ಸಕ್ ಬಂದಿರಿ? ನಿಮ್ಗೆ ಆಗಿ ಬರೋದಿಲ್ಲ. ನಾವು ನಿಮ್ಮ ಜೊತೆಗೆ ಮಾತು ಬಿಟ್ಟಿವಿ. ಅಯ್ಯ ಪಾತವ, ಅಲ್ಲ ಮನಿ ಎದುರಿಗೆ ಮನಿ, ಏನ ನಾನು ಒಂದ್ಸಲ ಜಗಾಡ್ತೀನಿ, ನೀವು ಒಂದ್ಸಲ ಜಗಾಡ್ತಿ, ಹಂಗ ಒಬ್ರಿಗೊಬ್ರು ಇರೋದೆ ಜಗಳ ಮನಿವೆಲ್ಲ. ಮನಿ ಎದುರು ಮನಿಗೆ ನಿಷ್ಠು ಮಾಡ್ಕೊಂಡು ಜಗಾಡ್ಕೊಂಡು ದಿನ ಬೆಳಗರ ಮಕ್ಕ ನೋಡೋದನ್ನ ಬಿಡಕ್ಕಾಗತ್ತ ನನಗೆಲ್ಲ? ಹೋಗ್ಬಿಡು, ನಾ ಬಂದದ್ದೇ ಬೇರೆವ. ನಾವು ನೀವು ಓಣ್ಯಾಗ ಅಕ್ಕ ತಂಗಿಯರಿದ್ದಂಗೆ ಹಾಗೆಲ್ಲ ಮಕ ಕೆಡಿಸ್ಕೋಬಾರ್ದು. ನಾನು ನಾಳೆ ಶುಕ್ರವಾರ ಪೂಜೆ ಮಾಡ್ಬೇಕಂತ ಮಾಡಿದ್ನೆ, ಆವಾಗ ಮತ್ತೆ ಆರಾಮಿಲ್ದಂಗೆ ಆತಲ್ಲ ನನಗೊಂದು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮತ್ತೆ ಅನ್ಕೊಂಡ್ಮೇಲೆ ಬಿಡಬಾರ್ದು ನೋಡು. ಪೂಜೆ ಮತ್ತೆ ಒಂಚೂರು ಸಂಕ್ಷಿಪ್ತ ಮಾಡಿ ಒಂದು 5 ಮಂದಿಗೆ ಊಟಕ್ಕೆ ಹಾಕಿಸ್ತೀನಿ, ಊಟ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಮತ್ತು ಊಟಕ್ಕೆ ನಾಳೆ ಒಂದು 5 ಮಂದಿ ಮುತ್ತೈದೆಯರನ್ನ ಕರೆಯಕತ್ತೀನಿ. ಮತ್ತು ಓಣ್ಯಾಗ ಮನೆ ಎದುರಿಗೆ ನೀನು ಬಿಟ್ಟು ನಾ ಹೆಂಗೆ ಇದು ಮಾಡೋಕ್ಕಾಗತ್ತೆ? ಅದಕ್ಕೆ ನಿಮಗೂ ಹೇಳ್ತೀನಿ, ಬಾ ಮತ್ತೆ ತಪ್ಪಿಸ್ಬೇಡ. ಏನು ನೀವು ಮುತ್ತೈದೆಯರಿಗೆ ಊಟಕ್ಕೆ ಹಾಕ್ತೀರಿ? ನೀವು ಬಾರಿ ಜಿಪುಣ್ತನ ಮಾಡ್ತೀರಿ. ನೀವು 3 ಉಂಡಿ ಸಲುವಾಗಿ ಬೆಳತನಕ ಮಕ್ಕೊಂಡಂಗೆ ಸತ್ತರ್ಗತೆ ನಾಟಕ ಮಾಡಿದವರು ನೀವು ಮುತ್ತೈದೆಯರಿಗೆ ಊಟಕ್ಕೆ ಹಾಕ್ತೀರಿ ಅಂದ್ರೆ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಅರೆ ನೀವು ಜೋಕೆ ಮಾಡ್ತಾ ಇಲ್ಲ ತಾನೇ? ಅಯ್ಯ ಪತ್ತವ, ಅಲ್ಲ ಜೀನ್ತನ ಮಾಡೋದಕ್ಕೆ ಕೇಳು, ನಮ್ಗೆ ಒಳ್ಳೇದಾಗ್ಲಿ, ಮುಂದೆ ಕಷ್ಟ ಕಾಲಕ್ಕಾಗ್ಲಿ ಅಂತಂದು ಹೌದಿಲ್ಲ. ನಾವು ಅಷ್ಟೆಲ್ಲ ಜೀನ್ತನ ಮಾಡಿದ್ದು ಇಂಥ ಪೂಜೆ ಪುನಸ್ಕಾರ ಇಂಥದ್ದು ಏನಾರು ಮಾಡಕ್ಕೆ ಇರ್ತೈತಿ. ಮತ್ತೆ ನಮಗೂ ಮನೆಗೆ ಲಕ್ಷ್ಮಿ ಬರ್ಬೇಕಲ್ವ, ನಮ್ಮ ಬಡತನೂ ಹೋಗ್ಬೇಕು, ನಮಗೂ ಒಳ್ಳೇದಾಗಬೇಕು. ಇಂಥದ್ರಾಗೆಲ್ಲ ನಾವು ಶಾಣತನ ಮಾಡಲ್ಲ. ಕೂಡ್ಸಿಟ್ಟದ್ದು ಇಂಥ ಉಪಯೋಗಕ್ಕೆ ಆಗಕ್ಕ. ಮತ್ತು ನೀನು ಮನೆ ಎದುರಿಗೆ ಅದೇ ನಿನಗೂ ನಾ ಹೇಳಿಲ್ಲ, ನನ್ನ ಮನಸ್ಸು ತಡಿಲಿಲ್ಲ, ಅದಕ್ಕೆ ನಿನಗೆ ಹೇಳ್ತೀನಿ. ಆಮೇಲೆ ಲಕ್ಷ್ಮಕ್ಕ ಹೇಳೀನಿ, ಆಮೇಲೆ ಪ್ರೇಮಿಗೂ ಈಗ ಹೊಂಟೇನಿ ಹೇಳಕ್ಕೆ. ಕಲ್ಲವಾಗ ನಿಂಗೋ ಹೇಳ್ತೀನಿ, ನಿಮ್ಮನ್ನೆಲ್ಲ ಹಿಡ್ದ ಒಂದು 5 ಮಂದಿ ಅಷ್ಟವ, ಭಾಳ ಜನಕ್ಕೆ ಹಾಕಷ್ಟು ನಮಗೆ ಬೇಕಲ್ಲವ, 5 ಮಂದಿಗೆ ಅಷ್ಟ ಮಾಡಾಕತ್ತೀನಿ. ಮತ್ತು ನೀ ಬರ್ತಿ, ಇಲ್ಲಿ ನೀ ಬರಲ್ಲ ಅಂದ್ರೆ ಬೇರೆದವ್ರಿಗೆ ಹೇಳ್ತೀನಿ. ಅರೆ ವಿಜಯಂದು ಅಕ್ಕ, ಹೋಲಿ ಬಿಡಿ. ನೀವು ಪಾಪ ಮನೆ ತನಕ ಬಂದು ನಮಗೆ ಮುತ್ತೈದೆ ಆಗಿ ಊಟಕ್ಕೆ ಬಾ ಅಂತ ಕರಿತಾ ಇದ್ದೀರಿ. ಮನೆಗೆ ಶತ್ರುಗಳು ಬಂದರೆ ಅವ್ರಿಗೆ ನಾವು ಉಪಚಾರ ಮಾಡ್ತೀವಿ ಅಂತದ್ರಲ್ಲಿ ನೀವು ನಮಗೆ ಮೊದಲಿನ ಗೆಳತಿ. ಏನೋ ಟೈಮ್ ಸುಮಾರು ಹಾಗೆ ಆಗಿತ್ತು, ಹೋಲಿ ಬಿಡಿ. ಇವಾಗೆ ಪಾಪ ನೀವು ಬಂದು ಕರಿತಾ ಇದ್ದೀರಿ, ನಾವು ಯಾಕವಲ್ಲ ನನ್ನ. ಆಯಿತು ಬರ್ತೀವಿ, ನಾಳೆ ಬೆಳಿಗ್ಗೆ ಹೋದಿಲ್ಲ, ಆಯಿತು ಬರ್ತೀವಿ ತಗೊಳ್ಳಿ. ಸರಿಯವ ಆಯಿತು. ಪ್ರೇಮಿಗೆ ಒಟ್ಟು ಹೇಳಿ ಬರ್ತೀನಿ, ಕಲ್ಲೋಗ ನಿಂಗೋಗ ಅಂತ ಹೇಳೀನಿ. ಪ್ರೇಮಿಗೆ ಒಂದು ಹೇಳಿದ್ರೆ ಆಯ್ತು. ಓಲಾ ಇದ್ರಪ್ಪ ಹೇಳಿ ಬರ್ತೀನಿ. ಹಾಂ ರೇ ಹೋಗಿ ಹೋಗಿ ಹೇಳಿ ಪ್ರೇಮಂದು ಅಕ್ಕಗೆ ಹೇಳಿ, ಅವರು ಬರ್ತಾರೆ ತಗೊಳ್ಳಿ. ಅಡಿಬಿಟ್ಟು ಊರು ಅಡಿಬಿಟ್ಟು ಊಟಕ್ಕಂದ್ರೆ ಬರೀತೀರಿ, ಯಾಕೆ ಬರೋಂಗಿಲ್ಲ, ಮಂದ ಬರ್ತೀರಿ ಗೊತ್ತಾಯ್ತು ನನಗೆ. ಅರೇ ಪಾಪ ವಿಜಯಂದು ಅಕ್ಕ, ನಾವು ಅವ್ರಿಗೆ ಡಮ್ಮರ್ಗಟ್ಟ ಗುಳಿಗೆ ಕೊಟ್ಟು ಅವ್ರಿಗೆ ಪೈಕೇನಿಗೆ ಮನೆಗೆ ಅಡಡಂಗೆ ಮಾಡಿದ್ವಿ. ಆದರೂ ಪಾಪ ಅವರೇ ನೋಡಿ ನಮಗೆ ಊಟಕ್ಕೆ ಕರ್ತಾ ಇದ್ದಾರೆ. ಹೋಲಿ ಬಿಡಿ, ಹೋಗಿ ಊಟ ಮಾಡಿ ಬಂದ್ರಾಯ್ತು. ಪ್ರೇಮಿ